ಶ್ರೀಮದ್ ಗುರುಗಳ ಪಾದಗಳಿಗೆ ಮೊದಲಾಗಿ ಪ್ರಣಾಮವನ್ನು ಸಲ್ಲಿಸ್ತೇನೆ. ಎಲ್ಲ ಆದರಣೀಯರೇ, ತುಂಬ ಕಷ್ಟದ ಆದರೆ ಕೃತಕೃತ್ಯತೆಯ ಭಾವವನ್ನು ಕೊಡತಕ್ಕ ಒಂದು ಕೆಲಸಕ್ಕೆ ನಾನು ಇಲ್ಲಿ ಬಂದು ನಿಂತಿದ್ದೇನೆ. ನಮಗೆಲ್ಲ ಗೌರವಕ್ಕೆ ಪಾತ್ರರಾದ ಯಕ್ಷಗಾನದಲ್ಲಿ ಅದ್ವಿತೀಯ ಸ್ಥಾನವನ್ನು ಗಳಿಸಿದ, ಇನ್ನೂ ರೂಢಿಯ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಯಕ್ಷಗಾನ ರಂಗದಲ್ಲಿಯೂ ಚೌಕಿಯಲ್ಲಿಯೂ ಕಲಾವಿದರಿಗೆಲ್ಲ ಹಿರಿಯಣ್ಣನ ಹಾಗಿದ್ದ ಗೋವಿಂದಣ್ಣನ ಬಗ್ಗೆ ಮಾತಾಡೋದು ಮನಸ್ಸಿಗೆ ತುಂಬ ಕಷ್ಟ ಕೊಡುವ ಕೆಲಸ. ಯಾಕಂದರೆ ಅವರು ಇಲ್ಲ ಅನ್ನೋದನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಈಗಲೂ ನನಗೆ ವೈಯಕ್ತಿಕವಾಗಿ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಸುಮಾರು 1998ರಲ್ಲಿ ಅವರ ಮಾಗಧನಿಗೆ ಕೃಷ್ಣನಾಗಿ ಮಾಗಧವಧೆಯಲ್ಲಿ ಅರ್ಥ ಹೇಳಿದಲ್ಲಿಂದ ಕಳೆದ ವರ್ಷ ಕಟೀಲು ಸಪ್ತಾಹದಲ್ಲಿ ಅವರ ಬಲರಾಮನ ಜೊತೆಯಲ್ಲಿ ಅರ್ಥ ಹೇಳುವಲ್ಲಿಯವರೆಗೆ ಸುಮಾರು 2.5 ದಶಕಗಳಿಗಿಂತ ಹೆಚ್ಚಿನ ಅವಧಿ ಕಲಾವಿದನಾಗಿ ಅವರ ಜೊತೆಯ ಒಡನಾಟ ಇದ್ದವ ನಾನು. ಒಂದು ಸಂದರ್ಭವೂ ಕೂಡ ನನ್ನ ಮನಸ್ಸಿಗೆ ಗೋವಿಂದನ ಹೀಗೆ ಯಾಕೆ ಮಾಡಿದರು ಅಂತ ಅನ್ನಿಸದ ಹಾಗೆ ಅಷ್ಟು ಸುದೀರ್ಘವಾದ ಅವಧಿಯನ್ನು ನನಗೊಂದು ಅತ್ಯಂತ ಪ್ರೀತಿಯ ನೆನಪಾಗಿ ನಿಧಿಯಾಗಿ ಕಾಯ್ದುಕೊಳ್ಳುವಂತೆ ಇದ್ದವರು ಗೋವಿಂದ ಭಟ್ರು. ಇದು ವೈಯಕ್ತಿಕವಾಗಿ ನನ್ನಲ್ಲಿ ಹುಟ್ಟಿಸಿದ ಒಂದು ಶೂನ್ಯ, ಒಂದು ವಿಷಣ್ಣತೆ ಅವರ ಬಗ್ಗೆ ಮಾತಾಡಲಿಕ್ಕೆ ನಾನು ತಡವರಿಸುವ ಹಾಗೆ ಮಾಡ್ತದೆ. ಹರೀಶ್ ಅವರು ಹೇಳಿದರು BC ರೋಡ್ನಲ್ಲಿ ನಾನು ಸಂಸ್ಮರಣೆ ಮಾತುಗಳನ್ನು ಹೇಳಿದ್ದೆ ಅಂತ. ಹೌದು, ಅವತ್ತು ನಾನು 2 ನಿಮಿಷ ಮಾತಾಡಿದ, ಅವಧಿಯು ಕಡಿಮೆ ಇದ್ದದ್ದು ನಮಗೆ. ಅವತ್ತು ಮಾತಾಡಲಿಕ್ಕೆ ಆಗದೆ ಅಷ್ಟಕ್ಕೆ ನಾನು ಮಿತಿಗೊಳಿಸಿದೆ. ಯಾಕಂದರೆ ತುಂಬ ಭಾವನಾತ್ಮಕವಾದ ಒಂದು ಸಂಗತಿಯಾಗಿ ನನಗೆ ಗೋವಿಂದಣ್ಣನ ನೆನಪು ಕಾಡುತ್ತದೆ. ಇನ್ನೊಂದು, ಅವರ ಬಗ್ಗೆ ಮಾತಾಡುವುದರಲ್ಲಿ ಒಂದು ಕೃತಕೃತ್ಯತೆ ಉಂಟು. ಯಾಕಂದರೆ ಒಂದು ಸಮಾಜ, ಒಂದು ಸಮುದಾಯ ಒಬ್ಬ ದೀರ್ಘಕಾಲದ 7 ದಶಕಗಳ ಕಾಲದ ಒಂದು ಕಲಾಕ್ಷೇತ್ರದ ಕೊಡುಗೆಯಿಂದ ನಮ್ಮ ಮನಸ್ಸಿಗೆ ಹರ್ಷವನ್ನು ಕೊಟ್ಟದ್ರಿಂದ ಅವರನ್ನು ನಾವು ಸ್ಮರಿಸುವುದು ಒಂದು ಕೃತಜ್ಞತಾರ್ಪಣೆಯೂ ಹೌದು. ಆದ್ದರಿಂದ ಆ ನೆಲೆಯಿಂದಲೂ ನಾವು ಕೃತಕೃತ್ಯರಾಗೋದು ಅದನ್ನು ಸ್ಮರಿಸುವುದರ ಮೂಲಕ. ಅವರು ಎಲ್ಲಿ ಹುಟ್ಟಿದರು, ಎಷ್ಟು ಬಡತನದಲ್ಲಿ ಬೆಳೆದರು, ಯಾವ ಮೇಳದಲ್ಲಿ ಸೇವೆ ಸಲ್ಲಿಸಿದರು, ಯಾವ ವೇಷಗಳನ್ನು ಮಾಡಿದರು, ಇದರೊಂದಿಗೆ ಸಮಾಜದಲ್ಲಿ ಅವರು ಹೇಗೆ ಬದುಕಿದರು ಅನ್ನೋದನ್ನು ಕೂಡ ನಾವು ಈಗಾಗಲೇ ಬೇರೆ ಬೇರೆ ಮೂಲಗಳಿಂದ ಗ್ರಹಿಸಿದ್ದೇವೆ, ಅವರಿಂದ ಕೇಳಿ ತಿಳಿದಿದ್ದೇವೆ. ಅವರ ವ್ಯಕ್ತಿತ್ವಕ್ಕಿರುವ 3 ಆಯಾಮಗಳನ್ನು ನಾನು ಇಲ್ಲಿ ನಿಮ್ಮೆದುರು ಪ್ರಸ್ತಾವಿಸಲಿಕ್ಕೆ ಬಯಸ್ತೇನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅವರೊಬ್ಬ ಸಾಮಾಜಿಕನಾಗಿ, ಈಗ ತಾನೇ ಗುರುಗಳ ಅಪ್ಪಣೆ ಕೊಡಿಸಿದ ಹಾಗೆ, ಒಂದು ಅನುಸರಣೀಯವಾದ, ಒಂದು ಆದರ್ಶಪೂರ್ಣವಾದ ವ್ಯಕ್ತಿತ್ವವನ್ನು ಒಂದು ನಮ್ಮ ಮನಸ್ಸಿನಲ್ಲಿ ಮುದ್ರಿಸಿ ಹೋಗಿದ್ದಾರೆ. ಈಗಲೀಗ ಆಧುನಿಕ ಯುಗದಲ್ಲಿ ಏನಾಗ್ತಾ ಇದೆ ಅಂತಂದರೆ, ನಮ್ಮ ಮಾಧ್ಯಮಗಳ ಪ್ರಭಾವವೋ, ಮನೋಧರ್ಮದಲ್ಲಿಯೇ ಬದಲಾವಣೆ ಆಗಿದೆಯೋ, ಅಥವಾ ವಿದ್ಯಾಭ್ಯಾಸದ ಫಲಿತಾಂಶವಾಗಿ ನಾವು ಗ್ರಹಿಸುತ್ತಿರುವ ಪ್ರಪಂಚದ ನೋಟವೇ ಹಾಗುಂಟೋ ಗೊತ್ತಿಲ್ಲ, ನಮ್ಮಲ್ಲಿ ವ್ಯಕ್ತಿಯ ಚಾರಿತ್ರ್ಯದ ಮೌಲ್ಯ ಕಡಿಮೆ ಆಗ್ತಾ ಬರ್ತಾ ಇದೆ ಅನ್ನೋದು ನನ್ನ ಒಂದು ಗ್ರಹಿಕೆ. ನೀವು ಸಹಮತಿಸಬಹುದು, ಇಲ್ಲದೇ ಇರಬಹುದು. ಆದರೆ ಗೋವಿಂದ ಭಟ್ರಂತಹ ಒಬ್ಬ ಕಲಾವಿದ ಇಡೀ ಯಕ್ಷಗಾನ ಕಲಾವಿದರ ಬಗ್ಗೆ ಸಮಾಜಕ್ಕಿದ್ದಂತಹ ಒಂದು ಧೋರಣೆಯನ್ನು ಬದಲಾಯಿಸುವಷ್ಟು ಸಶಕ್ತವಾದ ವ್ಯಕ್ತಿತ್ವವನ್ನು ಸಮಾಜದಲ್ಲಿ ತೋರಿಸಿಕೊಟ್ರು. ನಾವು ಅದನ್ನು ಚಾರಿತ್ರ್ಯ ಅಂತ ಕರೀತೇವೆ, ಶೀಲ ಅಂತ ಕರೀತೇವೆ, ಕ್ಯಾರೆಕ್ಟರ್ ಅಂತ ಒಂದು ಶಬ್ದ ಇದೆ ಇಂಗ್ಲೀಷಿನಲ್ಲಿ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಶುದ್ಧವಾಗಿರುವುದನ್ನು ನಾವು ಹಾಗೆ ಗುರುತಿಸ್ತೇವೆ. ನಮ್ಮನ್ನು ಆಕರ್ಷಿಸುವುದಕ್ಕೆ ಪ್ರಪಂಚದಲ್ಲಿ ಬೇರೆ ಬೇರೆ ಆಮಿಷಗಳಿದ್ದಾವೆ. ನಾವು ಎಷ್ಟು ಎತ್ತರದಲ್ಲಿದ್ದೇವೆ ಎಂದು ಮರೆತು ತೀರಾ ತಗ್ಗಿಗೆ ಇಳಿದು ವ್ಯವಹರಿಸುವ ಉದಾಹರಣೆಗಳನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಅಂಥಲ್ಲಿ ತನ್ನ ಚಾರಿತ್ರ್ಯದಿಂದ ಸಾಮಾಜಿಕರಾಗಿ ಗೋವಿಂದ ಭಟ್ರು ಸ್ಥಾಪಿತರಾದವರು. ಒಂದು ನೆನಪಿಗೆ ಬರುವ ಒಂದು ಪುಟ್ಟ ಉದಾಹರಣೆಯನ್ನು ಕೊಡ್ತೇನೆ.
ಒಬ್ಬರು ಕಲಾವಿದರ ಮನೆಯಲ್ಲಿ ಒಂದು ಯಕ್ಷಗಾನ ತಂಡ 1-2-3 ದಿನಗಳ ಕಾಲ ಉಳ್ಕೊಳ್ಬೇಕಾಗಿ ಬಂದಿತ್ತು. ಈ ಮನೆ ಯಜಮಾನನು ಕಲಾವಿದರೆ, ಇವರು ಎಲ್ಲಿಯೋ ನಮ್ಮ ಜೊತೆಯಲ್ಲಿ ಇನ್ನೊಂದು ಕಾರ್ಯಕ್ರಮದಲ್ಲಿದ್ದರು. ಮನೆಯಲ್ಲಿ ಯಕ್ಷಗಾನದ ತಂಡ ಇದೆ, ಇವರ ಪತ್ನಿ ಒಬ್ಬರೇ ಇದ್ದಾರೆ, ಇವರು ಹೊರಗಿದ್ದಾರೆ. ಅವರು ತಮಾಷೆಗೂ ಹೌದು, ಗಂಭೀರವಾಗಿಯೂ ಹೌದು ಒಂದು ಮಾತು ಹೇಳಿದರು. ಮನೇಲಿ ಯಕ್ಷಗಾನದವೆಲ್ಲ ಇದ್ದವು, ಬಿಟ್ಟಿಕ್ಕಿ ಬಪ್ಪಲೆ ಹೆದರಿಕೆ ಆಯಿತು, ಆದರೆ ಗೋವಿಂದಣ್ಣ ಇದ್ದವು ಅಂತ. ನೋಡಿ, ಒಂದು ಭರವಸೆ. ಗೋವಿಂದ ಭಟ್ರಿದ್ದಾರೆ, ಮನೆಯನ್ನು ಬಿಟ್ಟು ಹೋಗ್ಬೋದು, ಯಾರನ್ನು ಅವರ ಉಸ್ತುವಾರಿಯಲ್ಲಿ ಯಾರಿಗೂ ಹಾನಿಯಾಗದ ಹಾಗೆ ನೋಡಿಕೊಳ್ಳಬಲ್ಲ ಆ ಕ್ಯಾರೆಕ್ಟರ್, ಅದು ಗೋವಿಂದ ಭಟ್ರದ್ದು. ತುಂಬ ಕಲಾವಿದರ ಬಗ್ಗೆ ಬೇರೆ ಬೇರೆ ನೆಲೆಗಳಿಂದ ಅಪಸ್ವರ ಕೇಳ್ತದೆ, ಕೆಲವರ ಬಗ್ಗೆ ಮೆಚ್ಚುಗೆ ಬರ್ತದೆ, ಇನ್ನೇನೇನೋ ಆಗ್ತದೆ. ಆದರೆ ಗೋವಿಂದ ಭಟ್ರ ಬಗ್ಗೆ, ಅವರ ಚಾರಿತ್ರ್ಯದ ಬಗ್ಗೆ ಅಪಸ್ವರ ನಾನು ಕೇಳಲಿಲ್ಲ. ಅವರನ್ನಾಗದೇ ಇದ್ದವರು ಬೇರೆ ಬೇರೆ ಕಾರಣಗಳಿಗೆ ದೂರಬಹುದು. ದೂರುವುದು ಬೇರೆ, ಕ್ಯಾರೆಕ್ಟರ್ ಹಾಳಾಗೋದು ಬೇರೆ, ಚಾರಿತ್ರ್ಯ ಕೆಡಿಸಿಕೊಳ್ಳೋದು ಬೇರೆ. ಗೋವಿಂದ ಭಟ್ರು ಎಂದಿಗೂ ಆ ಚಾರಿತ್ರ್ಯವನ್ನು ಕೆಡಿಸಿಕೊಳ್ಳದೆ ಬಾಳಿದರು ಎಂಬುದು ನಮ್ಮ ಇಂದಿನ ಯುಗದಲ್ಲಿ ಒಂದು ಪವಾಡದಂತೆ ಕಾಣುವ. ಯಾಕಂದರೆ ಅವರಿಗೆ ಬಂದ ಕೀರ್ತಿ, ಅವರಿಗೆ ಮಾಡಬಹುದಾಗಿದ್ದ ಸಂಪಾದನೆ, ಅವರಿಗಿದ್ದಂತಹ ಜನಪ್ರೀತಿಯ ಬಲ, ಇದರಿಂದ ಏನು ಮಾಡಿಯೂ ದಕ್ಕಿಸಿಕೊಳ್ಳಬಹುದಾದ ಸಾಮರ್ಥ್ಯ ಇತ್ತು. ಆದರೆ ಅವರು ಅದಕ್ಕೆ ಮುಂದಾಗಲಿಲ್ಲ ಎಂಬುದು ಅವರ ಸಂಯಮವನ್ನು, ಅವರ ಶೀಲವನ್ನು ನಿರೂಪಿಸುವ ಒಂದು ಸಂಗತಿ ಅಂತ ನಾನು ಭಾವಿಸ್ತೇನೆ. ಇನ್ನೊಂದು, ಅವರು ಯಕ್ಷಗಾನ ಕಲಾವಿದರಾಗಿ ಸ್ತ್ರೀ ವೇಷದಿಂದ ಬಣ್ಣದ ವೇಷದವರೆಗೆ, ಪುಂಡು ವೇಷದಿಂದ ಮಹಿಷಾಸುರನವರೆಗೆ ಅದ್ಭುತವಾದ ಹರಹುಳ್ಳ ಕಲಾವಿದನಾಗಿ ಗೋವಿಂದ ಭಟ್ರು ಕಾಣಿಸಿಕೊಳ್ತಾರೆ. ಚರಿತ್ರೆಯಲ್ಲಿ ಬಹುಶಃ ಅವರಷ್ಟು ವಿಶಾಲವಾದ ವ್ಯಾಪ್ತಿಯ ನಿರ್ವಹಣೆ ಮಾಡಿದ ಕಲಾವಿದರು ಇನ್ನೊಬ್ಬರು ಸಿಕ್ಕಲಿಕ್ಕಿಲ್ಲ. ಯಾಕಂದರೆ ಕಿರೀಟ ವೇಷಧಾರಿಯಾಗಿ ಹೆಸರು ಮಾಡಿದವರು ಇರ್ಬೋದು, ನಾಟಕೀಯ ಶೈಲಿಯಲ್ಲಿ ಹೆಸರು ಮಾಡಿದವರು ಇರ್ಬೋದು, ಸ್ತ್ರೀ ಪಾತ್ರದಲ್ಲಿಯೋ ಬಣ್ಣದ ವೇಷದಲ್ಲಿಯೋ ಇನ್ನೊಂದೇ ವೇಷದ ವಿಧಾನದಲ್ಲಿ ಬಹಳ ಪ್ರಸಿದ್ಧಿಗೆ ಬಂದ ಕಲಾವಿದರು ಅನೇಕರು. ಆದರೆ ಎಲ್ಲ ಪಾತ್ರಗಳಲ್ಲಿಯೂ ಪ್ರಸಿದ್ಧರಾಗುವವರು, ಎಲ್ಲ ಪಾತ್ರಗಳಲ್ಲಿಯೂ ಜನಾಕರ್ಷಣೆಯನ್ನು ಪಡೆಯಬಲ್ಲವರು, ಅಂತಹ ವಿಶಿಷ್ಟ ಕಲಾವಿದರು ತುಂಬ ದುರ್ಲಭ. ಗೋವಿಂದ ಭಟ್ರು ಅಂತಹ ದುರ್ಲಭವಾದ ಅನರ್ಘ್ಯ ರತ್ನಗಳಲ್ಲಿ ಒಬ್ಬರು ಅಂತ ನನಗೆ ಕಾಣ್ತದೆ. ಇನ್ನು ಒಂದು ಸೂಕ್ಷ್ಮವನ್ನು ನಾವು ಗ್ರಹಿಸಬೇಕು. ಯಕ್ಷಗಾನದಲ್ಲಿ ನಮಗೆ ಹೊಸತನ ಬೇಕು ಅಂತ ನಿತ್ಯ ಬೇಡಿಕೆ. ಪ್ರೇಕ್ಷಕರು ಬೇಡ್ತಾರೆ, ಕಲಾವಿದರು ಬೇಡ್ತಾರೆ, ಎಲ್ಲರೂ ಹೇಳ್ತಾರೆ ಹೊಸ್ತು ಬೇಕು ನಮಗೆ, ಅದನ್ನೇ ನೋಡಿ ನೋಡಿ ಸಾಕಾಗಿದೆ. ಹೊಸ್ತು ಹೇಗೆ ಕೊಡಬೇಕು ಅನ್ನೋದರ ಬಗ್ಗೆ ಮಾತ್ರ ಸ್ಪಷ್ಟ ಕಲ್ಪನೆ ಯಾರಿಗೂ ಇದ್ದ ಹಾಗಿಲ್ಲ. ಯಕ್ಷಗಾನಕ್ಕೆ ಅಲ್ಲದೇ ಇದ್ದದ್ದನ್ನು ಹೊಸ್ತಾಗಿ ಯಾರ್ಯಾರೋ ಕೊಡ್ತಾರೆ, ಆದರೆ ಯಕ್ಷಗಾನವೇ ಆಗಿ ಅದರಲ್ಲಿ ನೂತನತೆ ಕೊಡುವುದು ಹೇಗೆ ಅನ್ನೋದಕ್ಕೆ ಕೂಡ ಒಂದು ಆದರ್ಶಪ್ರಾಯವಾಗಿ ಗೋವಿಂದ ಭಟ್ರ ಕೊಡುಗೆ ಯಕ್ಷಗಾನಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಒಂದು ಉದಾಹರಣೆ, ಅವರು ಕೆಲವು ಬಣ್ಣದ ವೇಷಗಳನ್ನು ಕಿರೀಟ ವೇಷವಾಗಿ ಮಾಡಿ ರಂಗದಲ್ಲಿ ಅಭಿನಯಿಸಿ ತೋರಿಸಿದರು. ನಾವು ಈಗಲೂ ಗೋವಿಂದ ಭಟ್ರನ್ನು ಗುರುತಿಸುವುದು ಪರಂಪರೆಯ ವೇಷಧಾರಿ ಅಂತಲೇ. ನಿಜವಾಗಿ ಅವರು ಪರಂಪರೆಯನ್ನು ಮುರಿದಿದ್ದಾರೆ, ಆದರೆ ಯಾರಿಗೂ ಅದು ಗೊತ್ತಾಗದ ಹಾಗೆ ಯಕ್ಷಗಾನಕ್ಕೆ ಅದು ಒಗ್ಗುವ ಹಾಗೆ ಮಾಡಿ ಹೊಸತನ್ನು ಸ್ಥಾಪನೆ ಮಾಡಿದ್ದಾರೆ. ಅಂದರೆ ಅದರ ಅರ್ಥ ಏನು ಅಂತಂದರೆ, ಸಂಪ್ರದಾಯದ ಒಳಗೆ ಒಂದು ಕ್ರಾಂತಿಕಾರಿಯಾದ ಒಂದು ಗುಣ ಗೋವಿಂದ ಭಟ್ರ ವೇಷಗಳಿಗೆ, ಒಟ್ಟು ಅವರ ಯಕ್ಷಗಾನದ ಕೊಡುಗೆಗಳಿಗೆ ಉಂಟು ಅಂತ ನಾನು ತಿಳಿಯುತ್ತೇನೆ. ಇನ್ನೊಂದೆರಡು ಸೂಕ್ಷ್ಮಗಳನ್ನು ಗಮನಿಸಿ. ಸಾಮಾನ್ಯವಾಗಿ ಭಾಗವತರುಗಳು ಕಾಲದ ಜನರ ಬೇಡಿಕೆಗೆ ಅನುಗುಣವಾಗಿ ಸ್ವಲ್ಪ ಆಲಾಪನೆಯನ್ನು ವೃದ್ಧಿಸಬೇಕಾದ ಅನಿವಾರ್ಯ ಬಂದಿದೆ. ವೇಷಧಾರಿ ಏನು ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ. ಬಾಕಿ ನೀವು ತಾಳ ಹಾಕುವಾಗ ಕುಣಿಬಹುದು, ಏನು ಸಾಹಿತ್ಯವನ್ನು ಹಾಡುವಾಗ ಅಭಿನಯಿಸಬಹುದು, ಆಲಾಪನೆ ಮಾಡುವಾಗ ವೇಷಧಾರಿ ಅಂತ ಮಾಡ್ಬೋದು ಅಂತ. ದೇವರೇ, ಗೋವಿಂದ ಭಟ್ರು ಆಲಾಪನೆಗೂ ಅಭಿನಯ ಮಾಡ್ತಾರೆ. ನೀವು ಗಮನಿಸಿದರೆ ನಿಮ್ಗೆ ಗೊತ್ತಾಗಿರ್ಬೋದು ಅದು ಆ ಸೂಕ್ಷ್ಮ. ಆಲಾಪನೆಗೂ ಒಂದು ಅಭಿನಯ ಉಂಟು ಅವರಲ್ಲಿ. ಇಂತಹ ಸೂಕ್ಷ್ಮಗಳನ್ನು ಒಬ್ಬ ಕಲಾವಿದ ಸಿದ್ಧಿಸಿಕೊಂಡಿದ್ದಾನೆ ಅಂತಂದರೆ ಅದು ದೈವಿಕವಾದದ್ದು ಅಂತ ನನಗೆ ಕಾಣ್ತದೆ, ಕೇವಲ ಮಾನುಷೀಯವಾದ ಪ್ರಯತ್ನದಿಂದ ಆಗುವುದಲ್ಲ ಅಂತ. ಸಾಮಾನ್ಯವಾಗಿ ಮುಕ್ತಾಯದ ಕುಣಿತವನ್ನು ಮಾಡುವ ಕಲಾವಿದರ ಸಂಖ್ಯೆ ಕಡಿಮೆ, ಯಾಕಂದರೆ ಅಷ್ಟೊತ್ತಿಗೆ ಸುಸ್ತಾಗಿರ್ತದೆ, ಮತ್ತೊಂದು
4 ಹೆಜ್ಜೆ ಕುಣಿಬೇಕಲ್ಲ, ನಿಂತು ಬಿಡ್ತಾರೆ. ಮುಕ್ತಾಯಕ್ಕೂ ಅಷ್ಟೇ ಶ್ರದ್ಧೆಯಿಂದ ಕುಣಿಯಬಲ್ಲ ಗೋವಿಂದ ಭಟ್ರನ್ನು ನೀವು ಪರಿಪೂರ್ಣ ಕಲಾವಿದ ಅಂತ ಅನ್ನದೆ ಮತ್ತೆ ಹೇಗೆ ಹೇಳಲಿಕ್ಕೆ ಸಾಧ್ಯ? ಹೀಗಾಗಿ ಯಕ್ಷಗಾನಕ್ಕೆ ಹೊಸತನ್ನು ಕೊಡುವುದರಲ್ಲಿ ಹೇಗೆ ಕೊಡಬಹುದು ಎನ್ನುವುದಕ್ಕೂ ಕೂಡ ಒಂದು ಮಾದರಿಯಾಗಿ ನಿಂತವರು, ಒಂದು ಅನುಸರಣೀಯ ವ್ಯಕ್ತಿಯಾಗಿ ನಿಂತವರು ಗೋವಿಂದ ಭಟ್ರು. ಭಾಗವತಿಕೆಯಲ್ಲಿ ಪದ್ಯಾಣ ಗಣಪನಂತವರು ಇಂತಹ ಕೆಲಸ ಮಾಡಿದರು. ಹೊಸ್ತನ್ನು ಕೊಡುವಾಗ ಆ ಹಳತೆಗೆ ಒಗ್ಗುವ ಹಾಗೆ ಮಾಡಿಕೊಟ್ಟದ್ದು. ಅಂಥದ್ದನ್ನು ವೇಷದಲ್ಲಿ ಗೋವಿಂದಣ್ಣ ಮಾಡಿದರು ಎಂಬುದು ಕೂಡ ನಾವು ಉಲ್ಲೇಖಿಸಬೇಕಾದ ಮತ್ತು ನೆನಪಿಟ್ಟುಕೊಳ್ಳಬೇಕಾದ, ಮುಂದಿನವರು ಹೊಸ್ತನ್ನು ಕೊಡುವಾಗ ಎಚ್ಚರ ವಹಿಸಿ ಅನುಸರಿಸಬೇಕಾದ ಒಂದು ವಿಷಯವಾಗಿ ನನಗೆ ಕಾಣ್ತದೆ. ವ್ಯಕ್ತಿಯಾಗಿ ಗೋವಿಂದ ಭಟ್ರ ಜೀವನದಲ್ಲಿ ಅನೇಕ ಮುಖಗಳಿದ್ದಾವೆ. ಅವರು ಹರಿಕಥೆಯನ್ನು ಮಾಡಿದವರೇ, ಅವರು ವಿವಾಹ ಸಂಬಂಧಗಳನ್ನು ಏರ್ಪಡಿಸುವಲ್ಲಿಯೂ ಆಸಕ್ತರು. ಆಪ್ತ ಸಲಹೆಗಾರನಾಗಿಯೂ ಕೂಡ ಅವರು ಕೆಲಸ ಮಾಡಿದ್ದಾರೆ. ನಮಗೇನು ಚಿಂತೆ ಇದ್ದಾಗ ಅವರ ಜೀವನಾನುಭವದಿಂದ ಅದಕ್ಕೊಂದು ಪರಿಹಾರವನ್ನು ಹೇಳುವಲ್ಲಿ ಕೂಡ ಗೋವಿಂದಣ್ಣ ವ್ಯಸ್ತರಾದದ್ದನ್ನು ನಾನು ನೋಡಿದ್ದೇನೆ. ಒಳಗೆ ಅಡಗಿಸಿಟ್ಟುಕೊಂಡು ಇನ್ನೆಂಥದ್ದನ್ನು ಹೇಳುವ ವ್ಯಕ್ತಿ ಕೂಡ ಅವರಲ್ಲ. ಅಸಮಾಧಾನ ಇದ್ದರೂ ಕೂಡ ಅದನ್ನು ತೋರಿಸಿದವರೇ. ನಮ್ಮ ಪಕ್ಕ ಗೋವಿಂದಣ್ಣ ಅವನಿಗೆ ಅಸಮಾಧಾನ ಆಗಿರಲಿಕ್ಕಿಲ್ಲ ಕಾಣುತ್ತೆ. ಈಗ ಒಬ್ಬರು ಹಿರಿಯರು ಹೇಗೆ ಅವರ ಅಸಮಾಧಾನವನ್ನು ಕಲಾತ್ಮಕವಾಗಿ ತೋರಿಸ್ತಿದ್ರು ಅಂತ ಹೇಳಿದರು. ಅಂತಹ ಮನುಷ್ಯನಾಗಿ, ಆದರೆ ಬೇರೆ ಯಾರಿಗೂ ಹಾನಿ ಮಾಡದೆ, ಅದು ಬಹಳ ಮುಖ್ಯ ಅಂತ ನಾನು ಭಾವಿಸ್ತೇನೆ. ಬೇರೆ ಯಾರಿಗೂ ಹಾನಿ ಮಾಡದೆ, ನಮ್ಮಲ್ಲಿ ಒಂದು ಕ್ರಮ ಉಂಟು. ನಾನು ಬರೆದ ಗೆರೆ ಉದ್ದಾಗಬೇಕು ಅಂತಾದರೆ ಏನು ಮಾಡೋದು? ಇನ್ನೊಬ್ಬರು ಬರೆದ ಗೆರೆಯನ್ನು ಸ್ವಲ್ಪ ಅಳಿಸುವ. ಆ ಮನೋಧರ್ಮ ಗೋವಿಂದ ಭಟ್ರದ್ದಲ್ಲ. ಒಂದು ರೀತಿಯ ಅವಧೂತರ ಲಕ್ಷಣ ಅವರಲ್ಲಿತ್ತು. ಬಂದದ್ದನ್ನು ತೆಕ್ಕೊಳ್ಳೋದು, ಬಾರದೇ ಇದ್ದದ್ದಕ್ಕೆ ಚಿಂತಿಸಲಿಕ್ಕಿಲ್ಲ. ಗೋವಿಂದಣ್ಣ ಒಳ್ಳೆ ಸಭೆ ಇದ್ದು ಅಂತ ಹೇಳಿದರೆ ಇರಲಿಯಾ ಅಂತ ಹೇಳ್ತಿದ್ರು ಅವರು. ಗೋವಿಂದಣ್ಣ ಸಭೆ ಖಾಲಿ ಆಗ್ತಾ ಇದ್ದು, ಹೋಗಲಿಯಾ, ಎರಡು ಒಂದೇ. ಈ ಥರದ ಒಂದು ಅಂಟಿಸಿಕೊಳ್ಳದ ಒಂದು ಗುಣ, ಅದು ಕೂಡ ಒಂದು ತಾತ್ವಿಕವಾದ ಒಂದು ಬದ್ಧತೆ ಇದ್ದವರಿಗೆ ಮಾತ್ರ ಸಾಧ್ಯ ಆಗಬಹುದಾದ ಗುಣ ಅಂತ ನಾನು ಭಾವಿಸ್ತೇನೆ. ಅಲ್ಲಿಯೂ ಹಾಗೆ ಅವರನ್ನು ಒಂದೆರಡು ಸಂದರ್ಶನಗಳಿಗಾಗಿ ಗಂಟೆಗಟ್ಟಲೆ ಅವರ ಜೊತೆಯಲ್ಲಿ ಮಾತಾಡಬೇಕಾಗಿ ಬಂದಿದ್ದಾಗ ಗಮನಿಸಿದಂತೆ ಅವರ ಒಳಗೆ ಅವರೇನು ನಿಷ್ಠಾವಂತ ಜಪ ತಪ ಅನುಷ್ಠಾನಾದಿಗಳನ್ನು ಮಾಡುವವರೇ, ಸಂಪ್ರದಾಯ ಶರಣರೇ, ಆದರೆ ಅದರ ಒಳಗೆ ಒಂದು ಬಂಡಾಯದ ಕಿಡಿ ಇತ್ತು. ಸಂಪ್ರದಾಯದ ಒಳಗೂ ಒಂದು ಬಂಡಾಯದ ಕಿಡಿ ಇತ್ತು. ಅವರ ಚಿಂತನೆಗಳಲ್ಲಿ ಅಂತಹ ಒಂದು ನೂತನತೆಯ ಕಲ್ಪನೆ, ಯೋಚನಾ ವಿನ್ಯಾಸವೇ ಇತ್ತು. ಅದನ್ನು ತುಂಬ ಗಹನವಾಗಿ ಅವರದನ್ನು ಆಡುವುದೂ ಇತ್ತು. ಎಲ್ಲ ಸಂದರ್ಭದಲ್ಲಿ ಎಲ್ಲ ಕಡೆಯಲ್ಲಿ ಅವರು ಹೇಳ್ತಿರಲಿಲ್ಲ, ಅದು ನಮ್ಮ ಗಮನಕ್ಕೆ ಬರ್ತಿರಲಿಲ್ಲ. ಆದರೆ ಖಾಸಗಿಯಾಗಿ ನೀವು ತಾಸುಗಟ್ಟಲೆ ಮಾತಾಡಿದರೆ ನಿಮ್ಮಲ್ಲಿ ಹೇಳಬಹುದು ಎನ್ನುವ ವಿಶ್ವಾಸ ಅವರಿಗೆ ಬಂದರೆ ಅಂತಹ ಒಂದು ಅನೇಕ ಬಂಡಾಯದ ಸಂಗತಿಗಳನ್ನು ಅವರು ಪ್ರಸ್ತಾವಿಸ್ತಾಯಿದ್ರು. ಅವರ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳಿದ್ದು ಆ ಪ್ರಶ್ನೆಗಳನ್ನು ಅವರು ಮುಂದಿಡ್ತಾಯಿದ್ರು. ಹೀಗೆ ಕಲಾವಿದನಾಗಿ ಒಳಗಿನ ಒಂದು ಅವರ ಸತ್ವಕ್ಕಾಗಿ, ಸಾಮಾಜಿಕನಾಗಿ ಅವರು ಎಂದಿಗೂ ಕೆಡಿಸಿಕೊಳ್ಳದೇ ಇದ್ದ ಅವರ ಕ್ಯಾರೆಕ್ಟರ್, ಅವರ ಚಾರಿತ್ರ್ಯ, ಅವರ ಶೀಲಕ್ಕಾಗಿ, ಅವರ ಒಳಗಿರುವ ಒಂದು ಆಧ್ಯಾತ್ಮಿಕವಾದ ತಾತ್ವಿಕವಾದ ಒಂದು ವ್ಯಕ್ತಿತ್ವಕ್ಕಾಗಿ ಸರ್ವದ ಗೋವಿಂದಣ್ಣ ಸ್ಮರಣೀಯರು. ಬಹುಶಃ ನಾನು ಹೇಳಬಹುದಾದ್ದನ್ನು ಇಷ್ಟರಲ್ಲಿ ಹೇಳಿದ್ದೇನೆ ಅಂತ ಅಂದುಕೊಳ್ತೇನೆ. ಮಾನ್ಯದ ಯಕ್ಷಮಿತ್ರರು ನನ್ನನ್ನು ಈ ಸಂಸ್ಮರಣೆ ಮಾತುಗಳನ್ನು ಆಡಬೇಕು ಅಂತ ಕರೆದಾಗ, ಗುರುಗಳು ಆಶೀರ್ವದಿಸಿ ಮಾತಾಡು ಅಂತ ಹೇಳಿದಾಗ ನಾನು ಒಂದನ್ನು ನೆನಪಿಟ್ಟುಕೊಳ್ಬೇಕು. ಮಾನ್ಯ ನನಗೆ ಸ್ವಲ್ಪ ಪರಿಚಿತ ನೆಲ, ಅಲ್ಲಿ ತುಂಬ ತಾಳಮದ್ದಲೆ ಕಾರ್ಯಕ್ರಮಗಳಿಗೆ ನಾನು ಹೋದವ. ಇವರೆಲ್ಲ ನನಗಲ್ಲಿ ಕಾಣಲಿಕ್ಕೆ ಸಿಕ್ಕುವವರೇ, ನನಗೆ ಅರ್ಥಕ್ಕೆ ವೇದಿಕೆಯನ್ನು ಕಲ್ಪಿಸಿದವರೇ. ಅಂಥ ಅವರ ಈ ಆಮಂತ್ರಣಕ್ಕಾಗಿ ಅವರಿಗೂ, ಅವಕಾಶವನ್ನಿತ್ತ ನಿಮಗೆಲ್ಲರಿಗೂ, ವಿಶೇಷವಾಗಿ ಗುರುಗಳಿಗೂ ಅಭಿವಾದನವನ್ನು ಸಲ್ಲಿಸ್ತಾ, ಗೋವಿಂದಣ್ಣನ ಚೇತನಕ್ಕೆ ಸದ್ಗತಿಯಾಗಲಿ, ಹಾಗೇ ಆಗ್ತದೆ, ಆದರೂ ನಮ್ಮ ಕರ್ತವ್ಯವಾಗಿ ಸದ್ಗತಿಯಾಗಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಗೋವಿಂದ ಭಟ್ಟರ ಕುರಿತಾಗಿ ಹೃದಯವಾದಂತಹ ಮಾತುಗಳನ್ನು ಶ್ರೀಯುತ ಕಲ್ಚಾರ್ ಅವರು ಆಡಿದರು. ಸಂತೋಷಣ್ಣ ಒಂದನ್ನು ನೆನಪಿಸಿಕೊಂಡ್ರು. ಒಮ್ಮೆ ಮಾನ್ಯದಲ್ಲಿ ರಕ್ತಬೀಜ 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 ಅಂತ 3 ಮಂದಿ, ಪೆರ್ಮುದ ಜಯಪ್ರಕಾಶ್ ಶೆಟ್ಟರು, ಹಾಗೆ ಸಂತೋಷ್ ಮಾನ್ಯ,
ಕೊನೆಗೆ ಶ್ರೀಯುತ ಸೂರ್ಯಕುಮಾರಿ ಗೋವಿಂದ ಭಟ್ರು ಅದೇ ಪಾತ್ರವನ್ನು 3 ಸಲ ಅದೇ ಪ್ರಸಂಗ ಅದೇ ಸನ್ನಿವೇಶ 3 ಮಂದಿ ಬೇರೆ ಬೇರೆ ಮಾಡಿ ತೋರಿಸುವುದಕ್ಕೆ ಒಂದು ಅದ್ಭುತವಾದಂತಹ ಪ್ರದರ್ಶನವನ್ನು ಅವರು ನೀಡಿದರು ಅನ್ನೋದನ್ನು ನೆನಪಿಸಿಕೊಳ್ತಾ ಈಗ ಆರ್ ಕೆ ಅಣ್ಣನಿಗೆ ಗೋವಿಂದ ಸ್ಮೃತಿ ಗೌರವ. ನಾನು ಬೇರೆ ಕಡೆ ಕೂಡ ಹೇಳಿದ್ದೇನೆ, ನಮ್ಮದೇ ಮನೆಯವರದ್ದು ಬೆಂಗಳೂರಿಂದು ಅಂತ. ಬೆಳ್ಳಾರೆ ಇರಬಹುದು, ಈಗ ಅವರು ಬೆಂಗಳೂರಲ್ಲೇ ಕೆಲವು ವರ್ಷಗಳಿಂದ ನೆಲೆಸಿದರು, ಮೂಲತಃ ಬೆಳ್ಳಾರೆಯವರು. ಅವರ ಮನೆಯಲ್ಲೂ ನಮ್ಮ ಮೇಳದ ಆಟ ಆಗ್ತದೆ. ಬೆಂಗಳೂರಿಗೆ ಹೋದ್ರಂತೂ ನಾವು ನಿಲ್ಲುವುದು ಅಲ್ಲೇ, ನಮಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಕೂಡ ಅವರು ಒಂದು ಮಾತು ಹೇಳ್ತೇನೆ, ಒಂದು ದಿನ 3ನೇ ಮಾಳಿಗೆಯಲ್ಲಿ ಮೇಲೆ ತಿಂಡಿಯನ್ನೆಲ್ಲ ತಂದು ಕಲಾವಿದರಿಗೆ ಇಟ್ಟಿದ್ದಾರೆ. ನಾವೆಲ್ಲ ತಿನ್ನೋದಕ್ಕೆ ಬರುವಾಗ ಇವರು ತಟ್ಟೆ ತೆಕ್ಕೊಂಡು ತಿಂಡಿ ತಿಂತಾ ಇದ್ದಾರೆ. ಹಾಗೆ ನಾನು ಕೇಳಿದೆ, ಎಂತ ಕಣ್ಣ, ಅಲ್ಲ ಕಲಾವಿದರಿಗೆ ಮಾಡಿದ್ದು ಹೇಗೆ ಉಂಟು ಅಂತ ನನಗೆ ಗೊತ್ತಾಗಬೇಕಲ್ಲ ಅಂತ ಹೇಳ್ತಾರೆ ಅವರು. ಅವರ ಮನೆಯಲ್ಲಿ ಕೆಳಗಿದ್ರು. ಅಂದರೆ ಅಷ್ಟು ಕಲಾವಿದರ ಜೊತೆಗೆ ಒಡನಾಡುತ್ತಾ ನಮಗೆಲ್ಲರಿಗೂ ಅಚ್ಚುಮೆಚ್ಚಿನ ಆರ್ ಕೆ ಭಟ್ ಬೆಳ್ಳಾರೆ ಅವರಿಗೆ ಈಗ ಗೋವಿಂದ ಸ್ಮೃತಿ ಗೌರವ. ಅವರ ಅಭಿನಂದನಾ ಪತ್ರವನ್ನು ಓದುವುದಕ್ಕಾಗಿ ಈಗ ಸಂತೋಷ್ ಕುಮಾರ್ ಮಾನ್ಯ ಅವರು ನಮ್ಮ ಮುಂದೆ. ಹರಿ ಓಂ, ನಮಸ್ತೆ. ನಾನು ಅತ್ಯಂತ ಪ್ರೀತಿಯಿಂದ ಗೌರವಿಸುವ ಆರಾಧಿಸುವ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಸ್ಕರಿಸುತ್ತಾ ಈ ಗೌರವ ಪತ್ರವನ್ನು ವಾಚಿಸಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ಹರಿ ಓಂ. ಗುರುಭ್ಯೋ ನಮಃ. ಯಕ್ಷಮಿತ್ರ ಸಾಂಸ್ಕೃತಿಕ ಸಂಘ ರಿಜಿಸ್ಟರ್ಡ್ ಮಾನ್ಯ, ಅಂಚೆ ಉಳ್ಳೋಡಿ, ಕಾಸರಗೋಡು. ಶ್ರೀಯುತ ಆರ್ ಕೆ ಭಟ್ ಇವರಿಗೆ ಗೋವಿಂದ ಸ್ಮರಣೆ ಕಾರ್ಯಕ್ರಮದಲ್ಲಿ ನೀಡಿದ ಗೌರವ ಪತ್ರ. ಆತ್ಮೀಯರೇ, ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ವಹಂತಿ ನದ್ಯ, ಪರೋಪಕಾರಾಯ ದುಹಂತಿ ಗಾವ. ಈ ಎಲ್ಲ ಕೆಲಸಗಳು ಗದ್ದಲವಿಲ್ಲದೆ ನಡೆಯುತ್ತದೆ. ನಮಗಾಗಿ, ನಮ್ಮವರಿಗಾಗಿ ಬದುಕುವುದು ಸಾಮಾನ್ಯ. ಇತರರಿಗಾಗಿ ಬದುಕುವುದೇ ಬದುಕು ಎಂಬುದನ್ನು ತೋರಿಸಿಕೊಟ್ಟ ಆದರ್ಶ ಬದುಕು ನಿಮ್ಮದು. ಕರುನಾಡಿನ ಸಾಂಸ್ಕೃತಿಕ ಶ್ರೀಮಂತಿಕೆ ಪ್ರತೀಕವಾದ ಯಕ್ಷಗಾನದ ಕಲಾವಿದನಾಗಿ, ಅಪ್ರತಿಮ ಸಂಘಟಕರಾಗಿ, ಪ್ರೋತ್ಸಾಹಕರಾಗಿ, ಮಾಹಿತಿ ಕಣಜವಾಗಿ, ಸಮಸ್ತ ಸಮಾಜದ ಗೌರವಾದರಗಳಿಗೆ ಪಾತ್ರರಾಗಿ, ಮಾನ್ಯದ ಪ್ರತಿಯೊಂದು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮನ್ನು ಅತ್ಯಂತ ಹೆಚ್ಚು ಮುತುವರ್ಜಿಯಿಂದ ಬೆಂಬಲಿಸಿ ಸಹಕರಿಸುವ ನೀವು ಉದಾರ ಮನಸ್ಸಿನ ಮಹಾಮಾನ್ಯರೆನಿಸಿದ್ದೀರಿ. ಜೀವನ ಸಂತಸಕ್ಕೆ ಸಂಪತ್ತಿಗಿಂತ ಸಂಬಂಧ ಉತ್ತಮ ಎಂಬ ಶ್ರೀರಾಮನ ಜೀವನಾದರ್ಶವನ್ನು ವೃತವನ್ನಾಗಿಸಿದ ತಾವು ತಮ್ಮ ಅಗಣಿತ ನಾಯಕತ್ವ ಗುಣ, ಪ್ರಬುದ್ಧ ಮಾತುಗಾರಿಕೆ ಕೌಶಲ, ಅದ್ಭುತ ಸಂಘಟನಾ ಚಾತುರ್ಯ, ಅಸಾಧಾರಣ ಸೇವಾ ಮನೋಭಾವಗಳನ್ನು ಮೈಗೂಡಿಸಿಕೊಂಡು ತಾನೂ ಬೆಳೆದು ಇತರರನ್ನು ಬೆಳೆಸಿ ವಲಯದೊಳಗೆ ತನ್ನದೇ ಆದ ಚಾಪು ಮೂಡಿಸಿದ ಆತ್ಮೀಯರು. ತಮ್ಮ ಸಾಮಾಜಿಕ ಚಟುವಟಿಕೆಗಳಿಂದ ಬೆರಗಾದ ನಾವು ಎಡೆನೀರು ಮಠಾಧೀಶ ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರ ಆಶೀರ್ವಾದದಲ್ಲಿ ಡಾಕ್ಟರ್ ಗೋವಿಂದ ಭಟ್ ಸ್ಮೃತಿ ಗೌರವಕ್ಕೆ ತಮ್ಮನ್ನು ಆದರದಿಂದ ಪರಿಗಣಿಸಿದ್ದೇವೆ. ತಾವು ತಮ್ಮ ಆಶಾ ಜೀವನದ ಮೆಟ್ಟಿಲನ್ನು ಹತ್ತುವಾಗ ಎಲ್ಲೂ ಎಡವದೆ ತುದಿ ಮುಟ್ಟಿದ ಸರಳರಲ್ಲಿ ಸರಳತೆಯ ನಿತೀಶ ವ್ಯಕ್ತಿತ್ವ ನಿಮ್ಮದು. ಯಕ್ಷಗಾನ ದಶಾವತಾರಿಯಾಗಿ 7 ದಶಕಕ್ಕೂ ಮಿಕ್ಕಿ ಕಲೆಯೊಂದೇ ಬದುಕು ಎಂಬುದನ್ನು ಸಾರಿದ ಗೋವಿಂದ ಭಟ್ರ ಮೇಲಿನ ಪವಿತ್ರವಾದ ಪ್ರೀತಿಯ ಸ್ಮರಣೆ ಪ್ರತಿನಿತ್ಯ ನಮ್ಮೊಂದಿಗಿದೆ. ಗೋವಿಂದ ಭಟ್ ಸ್ಮೃತಿ ಗೌರವ ಸ್ವೀಕರಿಸಿ ನಮ್ಮಲ್ಲಿರುವ ಕಲೆಯ ಮೇಲಿನ ಆಸಕ್ತಿ, ಶ್ರೀಮಠದ ಮೇಲಿನ ಪವಿತ್ರವಾದ ಪ್ರಾಂಜಲ ಮನಸ್ಸಿನ ಪೂಜನೀಯ ಭಾವವನ್ನು ಇನ್ನಷ್ಟು ಉದ್ದೀಪನಗೊಳಿಸಿದ ವಿನಯಾವತಾರಿ ನೀವು. ನಿಮ್ಮ ಭವಿತವ್ಯವು ಇನ್ನಷ್ಟು ಆರೋಗ್ಯಪೂರ್ಣವಾಗಿರಲಿ, ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಅನುಗ್ರಹಿಸಲಿ ಹಾಗೂ ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ಆಶೀರ್ವಾದ ಸದಾ ನಿಮ್ಮೊಂದಿಗಿರಲಿ ಎಂಬ ಪ್ರಾರ್ಥನೆಯೊಂದಿಗೆ ನೀಡುವ ಗೌರವ ಪತ್ರ. ಶ್ರೀ ಕೃಷ್ಣಮೂರ್ತಿ ಪುದುಕೋಳಿ ನಿರ್ದೇಶಕರು, ಶ್ರೀ ಸುಂದರಶೆಟ್ಟಿ ಕೊಲ್ಲಂಗಾನ ಅಧ್ಯಕ್ಷರು, ಶ್ರೀ ರಾಮ ಕೆ ಕಾರ್ಮಾರ್ ಕಾರ್ಯದರ್ಶಿ, ಶ್ರೀ ಸಂತೋಷ್ ಕುಮಾರ್ ಎಸ್ ಕೋಶಾಧಿಕಾರಿ, ಯಕ್ಷಮಿತ್ರರು, ಮಾನ್ಯ ಎಡನೀರು, ನಮಸ್ತೆ. ಈಗ ಶ್ರೀಯುತ ಆರ್ ಕೆ ಭಟ್ ಅವರಿಗೆ ಗೌರವ ಪ್ರದಾನ. ಪರಮಪೂಜ್ಯ ಗುರುಗಳು ಶಾಲು ಹೊದಿಸಿ ಹಾಗೆ ಸ್ಮರಣಿಕೆಯನ್ನು ಕೊಟ್ಟು ಅವರನ್ನು ಅನುಗ್ರಹಿಸಬೇಕು ಅಂತ ಗೌರವಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಶಾಲು, ಮಾಲೆ ಹಾಗೆ ಫಲಪುಷ್ಪಗಳನ್ನು ಮಾನ್ಯದ ಸಾಂಸ್ಕೃತಿಕ ಸಂಘಟನೆಯ ಸದಸ್ಯರು ತಂದುಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಯಕ್ಷಗಾನ ಕಲೆಯ ತವರು ಮನೆಯಾದಂತಹ ಎಡನೀರು, ಇಲ್ಲಿಯ ಮಠಾಧೀಶರಾದಂತಹ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳವರು ಶಾಲು ಹೊದಿಸಿ ಹಾಗೆ ಮಾಲೆ ಹಾಕಿ
ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀಯುತ ರವಿಶಂಕರ್ ಮಾನ್ಯ ಅವರು ಮಾಲೆಯನ್ನು ಹಾಕುವುದಕ್ಕಿದ್ದಾರೆ. ಹಾಗೆ ಸ್ಮರಣಿಕೆಯನ್ನು ಕೊಡಬೇಕು ಅಂತ ಶ್ರೀಯುತ ರಾಧಾಕೃಷ್ಣ ಕಲ್ಚಾರ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಜೊತೆಗೆ ಅಭಿನಂದನಾ ಪತ್ರವನ್ನು ಕೂಡ ಸಂಘಟನೆಯವರು ಕೊಡ್ತಾ ಇದ್ದಾರೆ. ಗುರುಗಳಿಂದ ಗೋವಿಂದ ಸ್ಮೃತಿ ಗೌರವ ಈ ಅನುಗ್ರಹವನ್ನು ಪಡೆದಂತಹ ಆರ್.ಕೆ. ಅಣ್ಣ ಈಗ ಒಂದೆರಡು ಮಾತುಗಳನ್ನು ಆಡುವುದಕ್ಕಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳವರ ಪಾದ ಅರವಿಂದಕ್ಕೆ ಬಡಮಾಡುತ್ತಾ, ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಯಕ್ಷ ಕಲಾಬಂಧುಗಳೇ, ಒಂದು 4-5 ದಿವಸದ ಹಿಂದೆ ಶ್ರೀ ಸಂಸ್ಥಾನದವರಿಂದ ನನಗೊಂದು ಅವರು ಫೋನ್ ಹಾಯಿಸಿ ಕೇಳ್ತಾರೆ, ಎಲ್ಲಿದ್ದೀರಿ? ಇಲ್ಲದೆ ಬೆಂಗಳೂರಲ್ಲಿದ್ದೇನೆ ನಾನು, ಹೀಗೆ ಕಾರ್ಯಕ್ರಮ ಇದೆ, ಮಾನ್ಯ ಯಕ್ಷಮಿತ್ರರು ಅವರ ಗೋವಿಂದಣ್ಣನವ್ರ ಬಗ್ಗೆ ಒಂದು ಕಾರ್ಯಕ್ರಮ ಇದೆ, ಅದಕ್ಕೆ ನಿಮಗೆ ಅಭಿನಂದಿಸಬೇಕು ಅಂತ ಇದ್ದೇವೆ, ಬರಬೇಕು ಅಂತ. ಗುರುಗಳು ಹೇಳುವಾಗ ನಾವು ಅದುವೇ ನಮಗೆ ಒಂದು ಮಹಾಪ್ರಸಾದ, ಅವರ ಆಶೀರ್ವಾದ ತಿಳ್ಕೊಂಡು ಒಪ್ಪಿಕೊಂಡೆ ನಾನು ಬಂದಿದ್ದೇನೆ. ಅದು ಕೂಡ ಈ ಸ್ಟೇಜ್ನಲ್ಲಿ ಗುರುಗಳ ಸಮ್ಮುಖದಲ್ಲಿ ಒಂದು ಅಭಿನಂದನೆ ಪಡೆಯುವುದಂದರೆ ತುಂಬ ಹೆಮ್ಮೆ ಕೂಡ ಆಗ್ತಾ ಇದೆ. ನನ್ನ ಜೀವನದ ಒಂದು ಪುಣ್ಯದ ಒಂದು ಭಾಗ ಇದು. ಇನ್ನೊಂದು ಗೋವಿಂದಣ್ಣನವರ ಸ್ಮೃತಿಯಲ್ಲಿ ಕೊಡುವಂಥ ಈ ಪ್ರಶಸ್ತಿಗೆ ನಾನು ಎಷ್ಟು ಅರ್ಹ ಅಂತ ಗೊತ್ತಿಲ್ಲ. ಆದರೆ ಗೋವಿಂದಣ್ಣನವರ ಒಂದೆರಡು ಕ್ರಮಗಳನ್ನು ನಾವು ಮತ್ತು ಎಲ್ಲ ಕಲಾವಿದರು ಅಳವಡಿಸ್ಕೊಳ್ಬೋದು. ಅವರ ಶಿಸ್ತು ನಾನು ಗಮನಿಸಿದಾಗೆ, ಅವರು ಯಕ್ಷಗಾನ ಮುಗಿದ ನಂತರ ಆ ಯಕ್ಷಗಾನದ ಡ್ರೆಸ್ಸುಗಳನ್ನು ಅವರು ಒಂದೊಂದಾಗಿ ಕಳಚಿ ತುಂಬ ಚೆಂದಕ್ಕೆ ಜೋಡಿಸಿಟ್ಟು ಆಮೇಲೆ ತೆರಳುವಂಥದ್ದು, ಇದೆಲ್ಲ ಕಲಾವಿದರಿಗೂ ಮತ್ತು ನಮಗೂ ಪ್ರತಿಯೊಬ್ಬರಿಗೂ ಕೂಡ ಒಂದು ಆ ಸಿಸ್ಟಮನ್ನು ರೂಢಿಸಿಕೊಂಡವರು. ಇದು ನಾವು ಅಳವಡಿಸಿಕೊಳ್ಳುವಂಥದ್ದು, ಇದು ನಾವು ಕೂಡ ಒಂದಷ್ಟು ರೂಢಿಸಿಕೊಂಡಿದ್ದೇವೆ. ಮತ್ತು ಇನ್ನೊಂದು, ಗೋವಿಂದಣ್ಣ ಬೆಂಗಳೂರಿಗೆ ಬಂದಾಗ ನಮ್ಮಲ್ಲಿ ಭಾಳಷ್ಟು ಸಲ ಉಳ್ಕೊಳ್ತಾ ಇದ್ದರು. ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ನಾನೇ ಕರ್ಕೊಂಡು ಬಂದು ಅವರನ್ನು ವಾಪಸ್ಸು ಊರಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡಿದ್ದು. ಇದೆಲ್ಲ ಏನೋ ಒಂದು ಅದರ ಭಾಗ ಅಂತ ಕಾಣ್ತದೆ ಈ ಪ್ರಶಸ್ತಿಗೆ. ಮತ್ತು ಮಾನ್ಯಕ್ಕೆ ನಮಗೆ ಮೊದಲಿಂದಲೇ ಒಂದಷ್ಟು ಒಡನಾಟ ಇದೆ. ಅವಾಗಲೇ ಶ್ಯಾಮ್ ಹೇಳಿದ ಹಾಗೆ ಒಂದಷ್ಟು ಒಡನಾಟ ಇದೆ. ಮಾನ್ಯದಲ್ಲಿ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದೆ. ಈ ಪ್ರಶಸ್ತಿಯಿಂದ ನಮಗೆ ಇನ್ನೂ ಕೂಡ ನಮ್ಮ ಯಕ್ಷ ಸಂಘಟನೆಯ ಗೌರವ, ನಮಗಿದೊಂದು ಎಚ್ಚರಿಕೆ ಅಂತ ತಿಳ್ಕೊಳ್ತೇನೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಬೇಕು ಎಂಬ ಒಂದು ಎಚ್ಚರಿಕೆ ಅಂತ ತಿಳ್ಕೊಂಡು, ಗುರುಗಳ ಸಮ್ಮುಖದಲ್ಲಿ ಮತ್ತು ಈ ಶ್ರೀಕೃಷ್ಣ ಸಮ್ಮುಖದಲ್ಲಿ ನನ್ನನ್ನು ಅಭಿನಯಿಸಿದ್ದಕ್ಕೆ ವಂದಿಸುತ್ತಾ, ಯಕ್ಷಮಿತ್ರರು ಮಾನ್ಯ ಇವರ ಈ ಪ್ರೀತಿಗೆ ಚಿರಋಣಿ ಮತ್ತು ಕ್ಷೇತ್ರವಾಸಿ ಶ್ರೀ ಕೃಷ್ಣನಿಗೆ ವಂದಿಸುತ್ತಾ ನನ್ನ ಎರಡು ಮಾತನ್ನು ಗುರುಚರಣಕ್ಕೆ ಅರ್ಪಿಸ್ತೇನೆ. ಯಕ್ಷಗಾನಂ ವಿಶ್ವಗಾನಂ. ಈಗ ಪೂಜ್ಯ ಗುರುಗಳಿಂದ ಆಶೀರ್ವಚನ.
ಓಂ ನಮ ಪ್ರಣವಾರ್ಥಾಯ ಶುದ್ಧಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಅತ್ಯಂತ ಬಾಲಂ ಮತಸಿ ಗುಣಪ್ರಕಾಶಂ ದಿಗ್ವಾಸಂ ಕನಕಭೂಷಣಭೂಷಿತಾಂಗಂ ವಿಸೃಸ್ತಕೇಶಂ ಅರುಣಾಧರಂ ಆಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾನವನೀತಾಸ್ಥಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಯಕ್ಷಮಿತ್ರ ಸಾಂಸ್ಕೃತಿಕ ಸಂಘ ಮಾನ್ಯ ಇದರ ರಜತೋತ್ಸವ ಸಂಭ್ರಮದ ಈ ಸಂದರ್ಭದಲ್ಲಿ ತೆಂಕುತಿಟ್ಟಿನ ಖ್ಯಾತ ಮೇಳವಾದಂಥ ಹನುಮಗಿರಿ ಮೇಳದ ಯಕ್ಷಗಾನ ಪ್ರದರ್ಶನ ಮತ್ತು ಅದರೊಂದಿಗೆ ಇತ್ತೀಚೆಗಷ್ಟೇ ಯಕ್ಷಲೋಕವನ್ನು ಅಗಲಿದಂಥ ಸವ್ಯಸಾಚಿ ಕಲಾವಿದರಾದಂಥ ಶ್ರೀ ಗೋವಿಂದ ಭಟ್ ಅವರ ಸಂಸ್ಮರಣೆ ಕಾರ್ಯಕ್ರಮ, ಎರಡು ಜಂಟಿ ಕಾರ್ಯಕ್ರಮಗಳು ಕ್ಷೇತ್ರದ ಸನ್ನಿಧಿಯಲ್ಲಿ ನಡೀತಾ ಇದೆ. ಮಾನ್ಯ ಅನ್ನುವಂಥವರು ಯಕ್ಷಗಾನಕ್ಕೆ ಬಹಳಷ್ಟು ಸೇವೆಯನ್ನು ಮಾಡಿದ ಮತ್ತು ಮಾಡ್ತಾ ಇರುವಂತಹ ಒಂದು ಊರು. ಅದರಲ್ಲಿ ಯಕ್ಷಮಿತ್ರ ಸಾಂಸ್ಕೃತಿಕ ಸಂಘ ಇವತ್ತು ಯಕ್ಷಗಾನ ಸಂಬಂಧಿತವಾದಂತಹ ಪ್ರದರ್ಶನಗಳಿರ್ಬೋದು ಅಥವಾ ಕಲಾವಿದರನ್ನು ಗುರುತಿಸುತ್ತಿರುವುದು, ಹೀಗೆ ಬೇರೆ ಬೇರೆ ರೀತಿಯಿಂದ ಯಕ್ಷಗಾನಕ್ಕೆ ತಮ್ಮದೇ ಆದಂಥ ಒಂದು ಬೆಂಬಲವನ್ನು ನೀಡ್ತಾ ಇರೋದನ್ನು ನಾವು ನೋಡ್ತೇವೆ. ಇವತ್ತು ಬಹುಮುಖ್ಯವಾಗಿ ಅದರೊಂದಿಗೆ ಯಕ್ಷಗಾನ ಲೋಕವನ್ನು ಅಗಲಿದಂತಹ ಶ್ರೀ ಗೋವಿಂದ ಭಟ್ ಅವರ ಒಂದು ಸಂಸ್ಮರಣೆ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡು ಅದರೊಂದಿಗೆ ಸಂಘಟಕರು ಹವ್ಯಾಸಿ ಕಲಾವಿದರಾದಂಥ ಶ್ರೀ ಆರ್ ಕೆ ಭಟ್ ಅವರಿಗೆ ಅವರ ಸಂಸ್ಮರಣೆಯಲ್ಲಿ ಒಂದು ಗೌರವವನ್ನು ನೀಡುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಬಹಳ ಅರ್ಥಪೂರ್ಣವಾಗಿ ಇಲ್ಲಿ ಮಾಡ್ತಾ ಇದೆ. ಗೋವಿಂದ ಭಟ್ರ ಬಗ್ಗೆ ನಮ್ಮ ಅತ್ಯಾಪ್ತರು ಹಿರಿಯ ಯಕ್ಷಗಾನ ಅರ್ಥಧಾರಿಗಳು ಆದಂತಹ ಶ್ರೀ ರಾಧಾಕೃಷ್ಣ ಕಲ್ಚಾರ್ ಅವರು ಬಹಳ ಅರ್ಥಪೂರ್ಣವಾಗಿ ಮಾತಾಡಿದರು. ನಾನು ಅವರು ಮಾತಾಡಿದಂಥ ಎಲ್ಲ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅನುಮೋದಿಸ್ತಾ ಇದ್ದೇನೆ. ಒಬ್ಬ ಕಲಾವಿದಾಗಿ ಅವರು ಬಹಳಷ್ಟು ಎತ್ತರಕ್ಕೆ ಏರಿದಂಥ ಒಬ್ಬ ವ್ಯಕ್ತಿ. ನಾನು ಆಗಲೇ ಅವ್ರ ಹತ್ರ ಮಾತಾಡುವಾಗ ಅದನ್ನು ಹೇಳಿದೆ. ಅದಕ್ಕಿಂತ ಹೆಚ್ಚಾಗಿ ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಕಲಾವಿದ ರಂಗದಲ್ಲಿ ಪಾತ್ರವನ್ನು ಆವಾಹಿಸಿಕೊಂಡಾಗ ಹೇಗಿರಬೇಕು, ಅದರಿಂದ ಹೊರಗೆ ಬಂದಾಗ ಚೌಕಿಯಲ್ಲಿರ್ಬೋದು ಅಥವಾ ಸಾರ್ವಜನಿಕರ ಮಧ್ಯೆ ಇರ್ಬೋದು ಯಾವ ರೀತಿಯಲ್ಲಿ ಇರಬೇಕು ಅನ್ನೋದನ್ನು ಬಹಳ ನಿಘಂಟಾಗಿ ಎಲ್ಲ ಕಲಾವಿದರಿಗೆ ಆದರ್ಶಪ್ರಾಯವಾಗಿ ತೋರಿಸಿಕೊಟ್ಟಂಥ ಒಬ್ಬ ದೊಡ್ಡ ಕಲಾವಿದ ಗೋವಿಂದ ಭಟ್ರು. ಒಬ್ಬ ಸರಳ ಕಲಾವಿದನಾಗಿ ಮತ್ತು ಸಹಜ ಕಲಾವಿದನಾಗಿ ಅವರಲ್ಲಿ ಯಾವುದೇ ಹಮ್ಮಬಿಮ್ಮಗಳಿಲ್ಲ ಅಥವಾ ಒಂದು ಆಡಂಬರಗಳು ಅಥವಾ ತೋರ್ಪಡಿಕೆಗೆ ಬೇಕಾದಂತಹ ಯಾವುದೇ ರೀತಿಯ ಈಗಿನ ಏನು ನಾವು ಕಾಣ್ತೇವೆ ಅಂತಹ ಯಾವುದೇ ವ್ಯವಸ್ಥೆಗಳು ಅವರ ಹತ್ರ ಇಲ್ಲ. ಭಾಳ ಸರಳವಾಗಿ ಬದುಕಿದವರು ಮತ್ತು ಭಾಳ ಸಹಜವಾಗಿ ಬದುಕಿದವರು. ಅಂಥವ ಒಬ್ಬ ಹಿರಿಯ ಕಲಾವಿದನ ಸಂಸ್ಮರಣೆಯನ್ನು ಒಂದು ಸಂಘಟನೆ ಮಾಡ್ತಾ ಇರೋದು ನಮಗೆಲ್ಲ ಅದು ಒಂದು ರೀತಿಯಲ್ಲಿ ಸಂತೋಷದ ವಿಷಯ. ಇವತ್ತು ಯಕ್ಷಗಾನ ಇವತ್ತು ಈ ಮಟ್ಟದಲ್ಲಿ ಇವತ್ತು ನಮ್ಮ ಕರಾವಳಿಯಲ್ಲಿ ಮತ್ತು ಕರಾವಳಿ ಹೊರತಾಗಿ ದೇಶದೆಲ್ಲೆಡೆ ಗುರುತಿಸಿಕೊಂಡಿದ್ದರೆ ಅದಕ್ಕೆ ಮುಖ್ಯವಾಗಿ ಕಾರಣ ಸಂಘಟನೆಗಳು ಮತ್ತು ಸಂಘಟಕರು. ಹಾಗಿರುವಾಗ ಒಂದು ಸಂಘಟನೆ ಗೋವಿಂದ ಭಟ್ರ ಹೆಸರಲ್ಲಿ ಇನ್ನೊಬ್ಬ ಸಂಘಟಕನಿಗೆ ಇವತ್ತು ಆ ಗೌರವವನ್ನು ತೋರಿಸ್ತಾ ಇರೋದು ಕೂಡ ಒಂದು ರೀತಿಯಲ್ಲಿ ಅನುಕರಣೀಯವಂಥ ಒಂದು ಕಾರ್ಯಕ್ರಮ. ಆರ್ ಕೆ ಭಟ್ ಅವರು ಒಬ್ಬ ಹವ್ಯಾಸಿ ಕಲಾವಿದರಾಗಿ, ಅದಕ್ಕಿಂತ ಹೆಚ್ಚಾಗಿ ಬೆಂಗಳೂರಿಗೆ ಯಾವುದೇ ತಂಡಗಳು ಬರಲಿ ಅವರನ್ನು ಮನೆಯಲ್ಲಿ ಇರಿಸಿಕೊಂಡು ಅವರಿಗೆ ಆತಿಥ್ಯವನ್ನು ನೀಡಿ ಪ್ರದರ್ಶನಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಹಾಯವನ್ನು ಮಾಡುವಂಥ ಒಬ್ಬ ಕಲಾ ಸಂಘಟಕ. ಊರಿನಲ್ಲಿ ಕೂಡ ಯಾವುದೇ ಕಡೆಯಲ್ಲಿ ಕೂಡ ಯಕ್ಷಗಾನದ ಕಾರ್ಯಕ್ರಮಗಳಾಗ್ತಿದ್ರೆ ಅಥವಾ ಬೇರೆ ದೇವಸ್ಥಾನಗಳ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳಿದ್ದರೂ ಕೂಡ ಅವರ ಮಿತಿಯಲ್ಲಿ ಅವರ ಒಂದು ಸೇವೆಯನ್ನು ಮಾಡ್ತಾ ಇರೋದನ್ನು ನಾವು ನೋಡಿದ್ದೇವೆ. ಮಠದೊಂದಿಗೂ ಕೂಡ ಹಾಗೆ ನಮ್ಮ ಹಿರಿಯ ಗುರುಗಳ ಕಾಲದೊಂದಿಗೆ ಮಠದ ಕಾರ್ಯಕ್ರಮಗಳಲ್ಲಿ ಒಂದು ಸದಾ ಭಾಗವಹಿಸಿಕೊಂಡು ನಮಗೂ ಭಾಳ ಅತ್ಯಾಪ್ತರಾಗಿ ಆ ಸಂಬಂಧವನ್ನು ಇವತ್ತಿಗೂ ಮುಂದುವರಿಸಿಕೊಂಡು ಬಂದವರು. ಯಕ್ಷಮಿತ್ರರು ಈ ಕಾರ್ಯಕ್ರಮದಲ್ಲಿ ಅವರನ್ನು ಗೌರವಿಸಿ ಹೇಳುವಾಗ ನಮಗೂ ಅದು ಬಹಳ ಸಂತೋಷ ತಂದಂತಹ ವಿಷಯ. ಅವರು ಬಂದು ಇವತ್ತು ಇಲ್ಲಿ ಗೌರವವನ್ನು
ಸ್ವೀಕರಿಸ್ತಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ವಿಶೇಷವಾದಂಥ ಅಭಿನಂದನೆಗಳು ತಿಳಿಸ್ತಾ ಇದ್ದೇವೆ. ಮುಂದಿನ ಜೀವನದಲ್ಲಿ ಅವರಿಗೆ ಇನ್ನಷ್ಟು ಹೆಚ್ಚಿನ ಶಕ್ತಿಯನ್ನು ಯಕ್ಷಗಾನ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ನೀಡುವಂಥ ಒಂದು ಶಕ್ತಿಯನ್ನು ಆ ಭಗವಂತ ನೀಡಲಿ ಅನ್ನೋದಾಗಿ ಕೂಡ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಇವತ್ತು ಗೋವಿಂದ ಭಟ್ರ ಸಂಸ್ಮರಣೆ ಬಹಳ ಸುಂದರವಾಗಿ ಮಾಡಿದಂಥ ಶ್ರೀ ರಾಧಾಕೃಷ್ಣ ಕಲ್ಚಾರ್ ಅವರು ಮಠದ ಹಲವಷ್ಟು ಯಕ್ಷಗಾನ ಕಾರ್ಯಕ್ರಮಗಳಲ್ಲಿರ್ಬೋದು ಅಥವಾ ಹಾಗೆಯೇ ಬೇರೆ ಕಾರ್ಯಕ್ರಮಗಳಲ್ಲಿ ಕೂಡ ಬಂದು ಇಲ್ಲಿ ನಮ್ಮೊಂದಿಗೆ ಭಾಗವಹಿಸ್ತಾ ಇರೋರು, ಅವರಿಗೂ ಈ ಸಂದರ್ಭದಲ್ಲಿ ನಮ್ಮ ಹೃದಯವಾದಂಥ ಅಭಿನಂದನೆಗಳು ತಿಳಿಸ್ತಾ, ವೇದಿಕೆಯಲ್ಲಿ ಇವತ್ತು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದ ಎಂ.ಇ. ರವಿಶಂಕರ್ ಮಾನ್ಯ ಅವರು, ಅವರಿಗೂ ದೇವರ ಅನುಗ್ರಹವನ್ನು ಕಾಂಕ್ಷಿಸ್ತಾ, ಮುಖ್ಯವಾಗಿ ಯಕ್ಷಮಿತ್ರ ಸಾಂಸ್ಕೃತಿಕ ಸಂಘ ಮಾನ್ಯ ಅವರೆಲ್ಲ ಸದಸ್ಯರು ಕೂಡ ಇವತ್ತು ಇಲ್ಲಿ ಬಂದಿದ್ದಾರೆ. ಸಂತೋಷ್ ಕುಮಾರ್ ಇರ್ಬೋದು, ಅಥವಾ ಸುಂದರಮಾಷ್ ಇರ್ಬೋದು, ರಾಮಕಾರಮಾರ್ ಇರ್ಬೋದು, ಅಥವಾ ವಿಜಯಮಾನ್ಯ ಇರ್ಬೋದು, ಹೀಗೆ ಎಲ್ಲರೂ ಕೂಡ ಬಂದು ಮಠದ ಕಾರ್ಯಕ್ರಮಗಳಲ್ಲಿರ್ಬೋದು, ಚಾತುರ್ಮಾಸ್ಯದ ಎಲ್ಲ ಕಾರ್ಯಕ್ರಮಗಳಲ್ಲಿರ್ಬೋದು ನಿರಂತರವಾಗಿ ಸೇವೆಯನ್ನು ನೀಡ್ತಾ ಬಂದವರು ಇವತ್ತು ಇಲ್ಲಿ ಬಂದಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದಂಥ ಎಲ್ಲ ಯಕ್ಷಗಾನ ಕಲಾಸಕ್ತರಿಗೆ, ಹನುಮಗಿರಿ ಮೇಳದ ಎಲ್ಲ ಕಲಾವಿದರಿಗೆ ಈ ಸಂದರ್ಭದಲ್ಲಿ ನಮ್ಮ ಆರಾಧ್ಯ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಆಯುರ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆ ಸಲ್ಲಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.